ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂಥ ವಾಸ್ತವ ಸಂಖ್ಯೆಗಳು ಈ ಒಂದು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಮೂರು ಸಂಖ್ಯೆಗಳನ್ನು ಕೊಟ್ಟಾಗ ಆ ಮೂರು ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಮೂಲಕ ನಾವು ಯಾವ ಥರ ಮಾಸ ಕಂಡುಹಿಡಿತೀವಿ ಮತ್ತು ಲಾಸ ಕಂಡುಹಿಡಿತೀವಿ, ಹಾಗೂ ಮಾಸ ಮತ್ತು ಲಾಸ ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಇರುವಂಥ ಸಂಬಂಧಗಳೇನು ಅನ್ನೋದನ್ನು ನಾವು ಅಧ್ಯಯನ ಮಾಡಿದ್ವಿ. ಸೊ ಅದೇ ರೀತಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅದರ ಮೇಲೆ ಅನ್ವಯಿಕ ಸಮಸ್ಯೆಗಳನ್ನು ಕೂಡ ನಾವೇನು ಮಾಡ್ಕೊಂಡಿದ್ವಿ, ಅಧ್ಯಯನವನ್ನು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಹಾಗೆ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡ್ಕೊಂಡಿದ್ವಿ ಅಲ್ವಾ. ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಂಡಿದ್ವಿ. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು, ಅದರ ಒಂದು ಹೇಳಿಕೆ ಏನು, ಅದಕ್ಕೆ ಕೆಲವೊಂದಷ್ಟು ಉದಾಹರಣೆಗಳನ್ನು ಕೂಡ ನಾವೇನು ಮಾಡಿದ್ವಿ, ಕೊಟ್ಕೊಂಡಿದ್ವಿ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಯಾವ ಥರ ನಾವು ಸಾಧಿಸಬಹುದು ಅನ್ನೋದನ್ನು ಇವತ್ತು ನೋಡೋಣ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವೈರುಧ್ಯದಿಂದ ಸಾಧನೆ ಅಂತ ಹೇಳಿ ನಾನು ನಿನ್ನೆ ಹೇಳಿದ್ದೆ. ಸೊ ವೈರುಧ್ಯದಿಂದ ಸಾಧನೆ ಯಾವ ಥರ ಮಾಡೋದು ಅನ್ನೋದನ್ನು ಈಗ ಒಂದೆರಡು ಉದಾಹರಣೆಗಳನ್ನು ತಗೊಂಡು ಅಧ್ಯಯನವನ್ನು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಮೇಯವನ್ನು ನಿನ್ನೆ ಕಲ್ತಿದ್ವಿ. ಅಂದರೆ ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದ್ದು, ಪಿ ಅನ್ನೋದು ಎ ಸ್ಕ್ವೇರನ್ನು ಭಾಗಿಸಿದರೆ, ಪಿ ಒಂದು ಅವಿಭಾಜ್ಯ ಸಂಖ್ಯೆಯು ಆಗಿದ್ದು ಅದು ಎ ಸ್ಕ್ವೇರನ್ನು ಭಾಗಿಸಿದರೆ ಅದು ಎಯನ್ನು ಕೂಡ ಭಾಗಿಸುತ್ತೆ. ಎಯನ್ನು ಕೂಡ ಯಾವ ಭಾಗಿಸುತ್ತೆ, ಪಿ ಅನ್ನೋದು ಭಾಗಿಸುತ್ತೆ ಅನ್ನೋದನ್ನು ಸೊ ನಾವು ಕಲ್ತಿದ್ವಿ ಅಲ್ವಾ. ಸೊ ಹಾಗಾಗಿ ಇವನ್ನ ಇಟ್ಟುಕೊಂಡು ನಾವಿವತ್ತು ಏನು ಮಾಡೋಣ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಮೊದಲನೇದು √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಇದು ಪರೀಕ್ಷಾದರ್ಶನ ಬಹಳ ಮುಖ್ಯವಾಗಿರೋದು. ಒಂದು ಪ್ರಶ್ನೆ ಅಂತೂ 100% ಇದ್ದೇ ಇರುತ್ತೆ, 100ಕ್ಕೆ 100 ಭಾಗ ಇದ್ದೇ ಇರುತ್ತೆ. ಸೊ ಏನು √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಕೊಟ್ಟಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವೈರುಧ್ಯದಿಂದ ಸಾಧನೆ ಮೂಲಕ ಇದನ್ನು ಸಾಧನೆ ಮಾಡಿ ತೋರಿಸ್ಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಫಸ್ಟು ನಾನೇನು ಮಾಡ್ತೀನಿ, √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ತೋರ್ತೀನಿ. √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತೇಳಿ ತಗೊಳ್ಳೋಣ. ಸೊ ಆಮೇಲೆ ಏನಾಗಬೇಕಂದ್ರೆ, √2 ಒಂದು ಭಾಗಲಬ್ಧ ಸಂಖ್ಯೆ ಅಂದರೆ √2 ನಾವು ಯಾವ ರೂಪದಲ್ಲಿ ಬರೀಬೋದು, p/q ರೂಪದಲ್ಲಿ ಬರೀಬಹುದು. ಇದೆಯಾ? ಸೊ √2 p/q ಆಗುತ್ತೆ. ಸೊ ಇಲ್ಲಿ q is not equal to 0 ಅಂದರೆ ಛೇದ 0ಗೆ ಏನಾಗಿರಬಾರ್ದು, ಸಮನಾಗಿರಬಾರ್ದು. ಮತ್ತೆ p ಮತ್ತು q ಸಾಮಾನ್ಯ ಪವರ್ತನ ಎಷ್ಟನ್ನು ಹೊಂದಿರಬೇಕು, 1 ಹೊಂದಿರಬೇಕು. ಅಂದರೆ ಅರ್ಥ p ಮತ್ತು q ಅವಿಭಾಜ್ಯಗಳು ಅಂತ. p ಮತ್ತು q ಅವಿಭಾಜ್ಯಗಳು ಹಾಗೂ ಸಾಮಾನ್ಯ ಪವರ್ತನ 1 ಹೊಂದಿದೆ. ಸಾಮಾನ್ಯ ಪವರ್ತನ 1 ಹೊಂದಿದೆ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದು ಕಂಡೀಷನ್. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಓರೆ ಗುಣಾಕಾರ ಮಾಡ್ಕೊಳ್ತೀನಿ. √2 × q ಏನಾಗುತ್ತೆ, √2q ಆಯಿತು ಇಸ್ ಈಕ್ವಲ್ ಟು p ಅಂತ ಗೊತ್ತಾಗ್ತಿದೆಯಾ? ಸೊ √2q ಇಸ್ ಈಕ್ವಲ್ ಟು p. ಈಗ ನಾನು ರೂಟ್ ಅನ್ನು ತೆಗಿಬೇಕು ಅಂತ ಹೇಳಿದ್ರೆ, ಎರಡೂ ಕಡೆಗೆ ವರ್ಗಗೊಳಿಸ್ತೀನಿ. ಎರಡೂ ಕಡೆಗೆ ವರ್ಗಗೊಳಿಸಿದಾಗ ಏನಾಗುತ್ತೆ ನೋಡಿ. ಸೊ √2 × q² is equal to p² ಆಗುತ್ತೆ.
ಇದೆಯಾ. ಸೊ √2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಯಿತು. ಸೊ ಇದನ್ನ ಮತ್ತೆ ಸುಲಭಗೊಳಿಸಿದ್ರೆ 2q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಇದೆಯಾ. ಸೊ 2q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಸೊ ಅಲ್ಲಿಗೆ ಈ 2 ಅನ್ನೋದು ಯಾವುದನ್ನು ಭಾಗಿಸುತ್ತದೆ, 2 ಅನ್ನೋದು ಯಾವುದನ್ನು ಭಾಗಿಸುತ್ತದೆ ಅಂತ ಹೇಳಿದ್ರೆ, ಸೊ 2 ಇದು ಪಿ ಸ್ಕ್ವೇರ್ ಅನ್ನು ಏನು ಮಾಡುತ್ತೆ ಭಾಗಿಸುತ್ತದೆ. 2 ಇದು ಯಾವುದನ್ನು ಭಾಗಿಸುತ್ತೆ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. 2 ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅಲ್ವಾ. ಸೊ 2 ಅನ್ನೋದು ಪಿ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಪ್ರಮೇಯದ ಪ್ರಕಾರ, ಸೊ ಪ್ರಮೇಯದ ಪ್ರಕಾರ ನಾವು ನಿನ್ನೆ ಒಂದು ಪ್ರಮೇಯ ಮಾಡಿದ್ವಿ. ಪಿ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದ್ದು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಪಿ ಯು ಎ ಅನ್ನು ಸಹ ಏನು ಮಾಡುತ್ತೆ ಭಾಗಿಸುತ್ತದೆ ಅಂತ ಹೇಳಿ ನಿನ್ನೆ ತಾನೇ ಕಲ್ತಿದ್ದೀವಿ. ಸೊ ಅದರ ಪ್ರಕಾರ ಇಲ್ಲಿ ಎ ಅಂತ ಹೇಳಿದ್ರೆ ಪಿ ಅಂದರೆ 2, ಎ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಆಯಿತು. ಸೊ 2 ಇದು ಪಿ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ಪ್ರಮೇಯದ ಪ್ರಕಾರ 2 ಪಿ ಅನ್ನು ಸಹ 2 ಇದು ಪಿ ಅನ್ನು ಸಹ ಪಿ ಅನ್ನು ಭಾಗಿಸುತ್ತದೆ. 2 ಪಿ ಅನ್ನು ಸಹ ಏನು ಮಾಡುತ್ತೆ ಭಾಗಿಸುತ್ತದೆ. ಸರಿಯಾ. ಸೊ ನಾವು ತಗೊಂಡಿರೋದು ಪಿ ಮತ್ತು ಕ್ಯೂಗಳು ಅವಿಭಾಜ್ಯಗಳು. ಇವು ಸಾಮಾನ್ಯ ಕೊಟ್ಟನೆ ಎಷ್ಟನ್ನು ಹೊಂದಿರಬೇಕು, ಒಂದನ್ನು ಮಾತ್ರ ಹೊಂದಿರಬೇಕು. ಸೊ ಒಂದನ್ನು ಬಿಟ್ಟು ಬೇರೆ ಯಾವುದನ್ನು ಭಾಗಾಗಬಾರದು ಅಂತ ನಾವು ತಗೊಂಡಿದ್ದು. ಈಗ ನಾವು ವೈವಿಧ್ಯತೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಕ್ಯೂ ಅಂತ ಇದೆಯಲ್ಲ, ಸೊ ಈ ಕ್ಯೂ ಅನ್ನು ನಾನೇನು ಮಾಡ್ತೀನಿ, ಸೊ ಕ್ಯೂ ಇಸ್ ಈಕ್ವಲ್ ಟು 2k ಆಗಿರಲಿ ಅಂತ ತಗೊಂತೀನಿ. ಕ್ಯೂ ಇಸ್ ಈಕ್ವಲ್ ಟು ಏನಾಗಿರಲಿ 2k ಆಗಿರಲಿ. 2ನೇ ಯಾವ ತಗೊಂಡೆ ಅಂತ ಹೇಳಿದ್ರೆ ಇಲ್ಲಿ 2ರ ಭಾಗಿಸುತ್ತಲ್ಲ ಅದು. ಸೊ ಹಾಗಾಗಿ 2ರ ಅಪವರ್ತ್ಯ ಆಗಿರೋದ್ರಿಂದ ಕ್ಯೂ ಇಸ್ ಈಕ್ವಲ್ ಟು 2k ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ k ಅನ್ನೋದೇನು ಪೂರ್ಣಾಂಕ. ಇಲ್ಲಿ k ಒಂದು ಪೂರ್ಣಾಂಕ. ಇಲ್ಲಿ k ಅನ್ನೋದು ಪೂರ್ಣಾಂಕ ಆಗಿರುತ್ತೆ. ಅದಾಗ್ತಿದೆಯಾ. ಇಲ್ಲಿ k ಒಂದು ಪೂರ್ಣಾಂಕ ಆಯಿತು. ಸೊ ಹಾಗಾದ್ರೆ ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ಕ್ಯೂ ಇಸ್ ಈಕ್ವಲ್ ಟು 2k ಅನ್ನ ಈ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿದ್ರೆ, ಸೊ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1ರಲ್ಲಿ ಆದೇಶಿಸಿದಾಗ 2 ಇಂಟು 2k ಹೋಲ್ ಸ್ಕ್ವೇರ್, 2 ಇಂಟು 2k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು ಪಿ ಸ್ಕ್ವೇರ್ ಅಂತ. 2 ಇಂಟು 2k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಸೊ ಅಲ್ಲಿಗೆ ಈಗ ನೋಡಿ ಎಷ್ಟಾಗ್ತಿದೆ ಅಂತ ಹೇಳಿದ್ರೆ, ಅದು 2k ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, ಅಲ್ಲಿಗೆ 2k ಹೋಲ್ ಸ್ಕ್ವೇರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್ ಅಥವಾ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2c ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಸೊ ಹಾಗಾಗಿ b square is equal to 2c square. ಇಲ್ಲಿ q is equal to 2k ಆಗಿರಲಿ ಅಂತ ತಗೊಂಡಿದ್ವಲ್ಲ. ಸೊ ಈಗ ಇದೇನಾಗಿರೋದು q ಸ್ಕ್ವೇರ್ ಆಯಿತು. ಸೊ q ಸ್ಕ್ವೇರ್ is equal to ಏನಾಗುತ್ತೆ ಅಂತ ಹೇಳಿದ್ರೆ, ಸೊ q ಸ್ಕ್ವೇರ್ is equal to 2 ಇಂಟು k ಹೋಲ್ ಸ್ಕ್ವೇರ್ ಅಂತ ಆಯಿತು. ಸೊ ಹೀಗೆ q ಸ್ಕ್ವೇರ್ is equal to 2 ಇಂಟು ನೋಡಿ 2k ಸ್ಕ್ವೇರ್ ಅಂತ ಆಗುತ್ತೆ. ಗೊತ್ತಾಗ್ತಿದೆಯಾ. ಸೊ q ಸ್ಕ್ವೇರ್ is equal to
2 ಇಂಟು 2 ಕೆ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಪ್ಲಸ್ 2 ಇದು ಕ್ಯೂ ಸ್ಕ್ವೇರ್ ಅನ್ನು ಸಹ ಭಾಗಿಸುತ್ತದೆ. ಕ್ಯೂ ಸ್ಕ್ವೇರ್ ಅನ್ನು ಸಹ ಭಾಗಿಸುತ್ತದೆ. ಸೊ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಅಂತ ಹೇಳಿದ್ರೆ ಅರ್ಥ 2 ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ. ಕ್ಯೂ ಅನ್ನು ಸಹ ಭಾಗಿಸುತ್ತದೆ. ಸೊ ಪ್ರಮೇಯ ಪ್ರಕಾರ 2 ಅನ್ನೋದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸಿದರೆ 2 ಅನ್ನೋದು ಕ್ಯೂ ಅನ್ನು ಸಹ ಏನು ಮಾಡುತ್ತೆ ಭಾಗಿಸುತ್ತದೆ. ಸೊ ಹಾಗಾಗಿ ಪಿ ಮತ್ತು ಕ್ಯೂ ನೋಡಿ ಇಲ್ಲಿ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಪವರ್ತನ ಎರಡನ್ನು ಹೊಂದಿವೆ. ಸಾಮಾನ್ಯ ಪವರ್ತನ ಯಾವುದನ್ನು ಹೊಂದಿದೆ? ಎರಡನ್ನು ಹೊಂದಿದೆ. ಯಾಕೆ ಸಾಮಾನ್ಯ ಪವರ್ತನ ಎರಡನ್ನು ಹೊಂದಿದೆ ಅಂತ ತಿಳ್ಕೊಂಡ್ರೆ ಸೊ ಅದು 2 ಅನ್ನೋದು ಪಿ ಅನ್ನು ಭಾಗಿಸುತ್ತದೆ ಮತ್ತೆ ಆ ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ. ಸೊ ಹಾಗಾಗಿ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಪವರ್ತನ ಎಷ್ಟನ್ನು ಹೊಂದಿದ್ದಾವೆ? ಎರಡನ್ನ ಹೊಂದಿದ್ದಾವೆ. ಸೊ ಹಾಗಾಗಿ ನಾವಿಲ್ಲಿ ತಗೊಂಡಿರೋದು ಏನಂದ್ರೆ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಪವರ್ತನ ಎಷ್ಟನ್ನು ಹೊಂದಿದೆ? ಒಂದನ್ನು ಹೊಂದಿದೆ ಆಯಿತು. ಸೊ ಹಾಗಾಗಿ ಸೊ ನಾವು ತಗೊಂಡಿರೋದು ಏನಪ್ಪ ಅಂದ್ರೆ ಪಿ ಮತ್ತು ಕ್ಯೂಗಳು ಸೊ ನಾವು ಅಂದುಕೊಂಡ ಹಾಗೆ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ. ಎಂಬ ಊಹೆಗೆ ವೈರುಧ್ಯವನ್ನು ಉಂಟು ಮಾಡುತ್ತವೆ. ಸೊ ನಾವೇನು ತಗೊಂಡಿದ್ರೆ ಪಿ ಮತ್ತು ಕ್ಯೂಗಳು ಕೇವಲ ಸಾಮಾನ್ಯ ಪವರ್ತನ ನಾವು ಒಂದನ್ನು ಮಾತ್ರ ಹೊಂದಿದೆ ಅಂತ ಹೇಳಿ ನಾವು ತಗೊಂಡಿದ್ವಿ. ಸೊ ಹಾಗಾಗಿ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಎರಡನ್ನೂ ಸಹ ಸಾಮಾನ್ಯ ಪವರ್ತನವಾಗಿ ಹೊಂದಿದ್ದಾವೆ. ಹಾಗಾಗಿ ಇವು ನಮ್ಮ ಊರಿಗೆ ಏನು ಮಾಡ್ತವೆ? ವೈರುಧ್ಯವನ್ನು ಉಂಟು ಮಾಡುತ್ತವೆ. ಸೊ ಹಾಗಾಗಿ √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲು ಸಾಧ್ಯವೇ ಇಲ್ಲ. √2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಅರ್ಥಾಯ್ತಾ? therefore √2 ಒಂದು ದೊಡ್ಡ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಅದು ಸಾಮಾನ್ಯ ಪವರ್ತನ ಕೇವಲ ಒಂದನ್ನು ಮಾತ್ರ ಹೊಂದಿರಬೇಕಾಗಿತ್ತು. ಸೊ ಆದರೆ ಇಲ್ಲಿ ಸಾಮಾನ್ಯ ಪವರ್ತನ ಎರಡನ್ನು ಹೊಂದಿರೋದ್ರಿಂದ ಸೊ ಇದು ನಮ್ಮ ಊರಿಗೆ ವೈರುಧ್ಯವನ್ನು ಉಂಟು ಮಾಡೋದ್ರಿಂದ ಸೊ √2 ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವೈರುಧ್ಯ ವಿಧಾನವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಸೊ ವೈರುಧ್ಯ ವಿಧಾನವನ್ನು ತಿಳ್ಕೊಳ್ಳೋದ್ರಿಂದ ವೈರುಧ್ಯ ವಿಧಾನವನ್ನು ಇಟ್ಟುಕೊಂಡು ನಾವು ಯಾವ ಥರ ಅಭಾವದ ಸಂಖ್ಯೆ ಅಂತ ಹೇಳಿ ಸಾಧಿಸಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ಮೊದಲೇ ಏನು ಮಾಡಬೇಕು ಅಂದರೆ ಕೊಟ್ಟಿರೋ ಸಂಖ್ಯೆ ಎಂಥ ಸಂಖ್ಯೆ ಆಗಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು. ಕೊಟ್ಟಿರೋ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆಗಳನ್ನು ನಮಗೆ ಚೆನ್ನಾಗಿ ಗೊತ್ತು. ಯಾವ ರೂಪದಲ್ಲಿ ಬರ್ತೀವಿ? p/q ರೂಪದಲ್ಲಿ ಬರೆಯೋಕ್ಕೆ ಬರಬೇಕು. ಸೊ therefore √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ದಾಗ ಸೊ √2 p/q ಆಗಿರುತ್ತೆ. where q is not equal to 0, ಛೇದ ಯಾವತ್ತೂ ಏನಾಗಿರಲ್ಲ 0 ಆಗಿರಲ್ಲ. q is not equal to 0 ಮತ್ತು p ಮತ್ತು q ಸಹ ಅವಿಭಾಜ್ಯಗಳು ಅಂತ ಕರಿತೀವಿ. ಸಹ ಅವಿಭಾಜ್ಯಗಳು ಅಂತ ಹೇಳೋದ್ರರ್ಥ p ಮತ್ತು q ಕೇವಲ ಒಂದೇ ಒಂದು ಸಾಮಾನ್ಯ ಪವರ್ತನ ಯಾವುದನ್ನು ಹೊಂದಿರುತ್ತೆ? ಒಂದನ್ನು ಹೊಂದಿದ್ದಾವೆ ಅಂತ ಹೇಳಿ ಅರ್ಥ. ಗೊತ್ತಾಗಿದೆಯಾ? ಸೊ p ಮತ್ತು q ಸಹ ಅವಿಭಾಜ್ಯಗಳು ಹಾಗೂ ಅವು ಸಾಮಾನ್ಯ ಪವರ್ತನ ಎಷ್ಟನ್ನು ಹೊಂದಿದೆ? ಒಂದನ್ನು ಹೊಂದಿದೆ. ಸೊ ಹಾಗಾಗಿ √2 ಇದನ್ನು ಹೊರಗಡೆ ಮಾಡಿಕೊಂಡ್ರೆ √2 into q p ಆಗಿದೆ. ಸೊ √2 q p. ಸೊ ಎರಡೂ ಕಡೆಗೆ ವರ್ಗಗೊಳಿಸಬೇಕು.
ಸೊ ಎರಡು ಕಡೆಗೆ ವರ್ಗಗೊಳಿಸಿದ್ರೆ ರೂಟ್ 2 ಕ್ಯೂಬ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ಸುಲಭಗೊಳಿಸಬೇಕಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಉಳಿದ 2 ಕ್ಯೂಬ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ಆಗುತ್ತೆ. ಇದನ್ನು ನಾವು ಸಮೀಕರಣ 1 ಅಂತ ತಗೊಳ್ತೀವಿ. ಸಮೀಕರಣ 1 ಅಂತ ತಗೊಳ್ತೀವಿ. ಸೊ ಹಾಗಾಗಿ ಇದರ ಪ್ರಕಾರ q ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂದ್ರೆ 2 ಇದು ಟಿ ಸ್ಕ್ವೇರ್ ಅನ್ನು ಏನು ಮಾಡುತ್ತೆ ಭಾಗಿಸುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಈ ತರ ಬರಬೇಕು. ಸೊ q ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2 ಅಲ್ಲಿಗೆ 2 ಅನ್ನೋದು ಟಿ ಸ್ಕ್ವೇರ್ ಅನ್ನು ಏನು ಮಾಡುತ್ತೆ ಭಾಗಿಸುತ್ತದೆ. ಅದರಂತ ಪ್ರಮೇಯ ಪ್ರಕಾರ 2 ಅನ್ನೋದು ಟಿ ಸ್ಕ್ವೇರ್ ಅನ್ನು ಭಾಗಿಸುತ್ತೆ. ಪ್ರಮೇಯ ಪ್ರಕಾರ 2 ಅನ್ನೋದು p ಅನ್ನು ಸಹ ಏನು ಮಾಡುತ್ತೆ ಭಾಗಿಸುತ್ತದೆ. ಸೊ p ಅನ್ನು ಸಹ ಭಾಗಿಸುತ್ತದೆ ಅಂತ ಹೇಳಿದ್ರೆ ಸೊ p ಗೆ ಸಾಮಾನ್ಯ ಅಪವರ್ತನ ಯಾವಾಗಿದೆ 2 ಆಗಿದೆ. ಸಾಮಾನ್ಯ ಅಪವರ್ತನ ಯಾವಾಗಿದೆ 2 ಆಗಿದೆ. ಅದನ್ನ ಸೊ ನಂತರ ಸೊ q is equal to ಏನಾಗಿರಲಿ 2k ಆಗಿರಲಿ. q is equal to ಏನಾಗಿರಲಿ 2k ಆಗಿರಲಿ. ಅರ್ಥಾಗಿದೆಯಾ? ಸೊ q is equal to 2k ಆಗಿರಲಿ. ಸೊ ಇಲ್ಲಿ k ಒಂದು ಏನು ಪೂರ್ಣಾಂಕ, ಇಲ್ಲಿ k ಅನ್ನೋದು ಒಂದು ಪೂರ್ಣಾಂಕ ಆಗುತ್ತೆ. ಸೊ ಹಾಗಾಗಿ q is equal to 2k ಅನ್ನ ನಾನು ಸಮೀಕರಣ 1 ರಲ್ಲಿ ಆದೇಶ ಮಾಡ್ತೀನಿ. ಸೊ ಆದೇಶ ಮಾಡೋದ್ರಿಂದ 2q ಸ್ಕ್ವೇರ್ ಆಗುತ್ತೆ. ಸೊ ಅಲ್ಲಿಗೆ 2 ಇಂಟು q ಸ್ಕ್ವೇರ್ ಅಂದ್ರೆ 2k ಹೋಲ್ ಸ್ಕ್ವೇರ್ ಆಗುತ್ತೆ. 2k ಹೋಲ್ ಸ್ಕ್ವೇರ್ is equal to p ಸ್ಕ್ವೇರ್ ಆಯಿತು. ಸೊ ಅಲ್ಲಿಗೆ q ಸ್ಕ್ವೇರ್ is equal to 2k ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ 2 4 ಅಲ್ವಾ. ಸೊ ಹಾಗಾಗಿ ಇದನ್ನು ನಾನು ಸ್ಪ್ಲಿಟ್ ಮಾಡಿಬಿಟ್ರೆ q ಸ್ಕ್ವೇರ್ is equal to 2 ಇಂಟು 2k ಸ್ಕ್ವೇರ್ ಆಗುತ್ತೆ. ಸೊ 2 ಇಂಟು 2k ಸ್ಕ್ವೇರ್. ಇಲ್ಲಿ ನೋಡಿ ಇಲ್ಲೂ ಕೂಡ ಈಗ ನಾವು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇನ್ನೊಂದು ಸ್ಟೆಪ್ ಅಲ್ಲಿ ಹೋಗ್ತದೆ. ಸೊ 2k ಸ್ಕ್ವೇರ್ is equal to q ಸ್ಕ್ವೇರ್ ಬೈ 2 ಆಗುತ್ತೆ. q ಸ್ಕ್ವೇರ್ ಬೈ 2 ಅಲ್ಲಿ ಅರ್ಥ ಏನಪ್ಪ ಅಂತ ಹೇಳಿದ್ರೆ q ಸ್ಕ್ವೇರ್ ಅನ್ನು ಸಹ ಯಾರು ಭಾಗಿಸುತ್ತೆ 2 ಭಾಗಿಸುತ್ತೆ. q ಸ್ಕ್ವೇರ್ ಅನ್ನು ಸಹ ಯಾರು ಭಾಗಿಸುತ್ತೆ 2 ಭಾಗಿಸುತ್ತೆ. ಸೊ ಹಾಗಾಗಿ 2 ಇದು q ಅನ್ನು ಸಹ ಭಾಗಿಸುತ್ತೆ. ಅಂದರೆ ಇಲ್ಲಿ ಪ್ರಮೇಯ ಮಾಡಿದ್ರಲ್ಲ p ಸ್ಕ್ವೇರ್ ಅನ್ನು 2 ಭಾಗಿಸಿದ್ರೆ p ಅನ್ನು ಸಹ 2 ಭಾಗಿಸುತ್ತೆ ಅಂತ. ಸೊ ಹಾಗಾಗಿ q ಅನ್ನು ಸಹ ಯಾರು ಭಾಗಿಸುತ್ತೆ 2 ಭಾಗಿಸುತ್ತೆ. ಸೊ ಹಾಗಾಗಿ p ಮತ್ತು q ಗಳು ಸಾಮಾನ್ಯ ಅಪವರ್ತನ 2 ಅನ್ನು ಹೊಂದಿವೆ. p ಮತ್ತು q ಗಳು ಸಾಮಾನ್ಯ ಅಪವರ್ತನ ಎಷ್ಟನ್ನು ಹೊಂದಿದವೆ 2 ಅನ್ನು ಹೊಂದಿದವೆ. ಸೊ ನಾವು ಅಂದ್ಕೊಂಡಿರೋದೇನಪ್ಪ ಅಂದ್ರೆ ನಾವು ಮುಂದೆ ಮಾಡಿರೋ ಪ್ರಕಾರ p ಮತ್ತು q ಗಳು ಕೇವಲ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವನ್ನು ಹೊಂದಿಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ, ನಾವು ಊಹೆ ಮಾಡಿದ್ವಿ. ಸೊ ಆ ಊಹೆಗೆ ಈಗ ನಾವು ಮಾಡಿರೋದು ಏನಾಗ್ತದೆ ಅಂದ್ರೆ ವೈರುಧ್ಯವು ಉಂಟು ಮಾಡ್ತದೆ. ಸೊ ವೈರುಧ್ಯ ಉಂಟಾಗ್ತಾ ಇದೆ. ಸೊ ಹಾಗಾಗಿ ಸೊ ವೈರುಧ್ಯ ಉಂಟಾಗ್ತಾ ಇರೋದ್ರಿಂದ ರೂಟ್ 2 ಅನ್ನೋದು ಒಂದು ಎಂಥ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ. ಸೊ ಹಾಗಾಗಿ ರೂಟ್ 2 ಒಂದು ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಾವು ಈ ತರ ಮಾಡ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ಸೊ ಇದು ಒಂದಾಯ್ತು. ಸೊ ಇದು ಒಂದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ನಾವು ತಗೊಂಡ್ರೆ ಉಳಿದಂತ ಏನು ಸಂಖ್ಯೆಗಳನ್ನು ಕೊಟ್ಟರು ಕೂಡ ನಾವೇನ್ ಮಾಡ್ಬೋದು ಸ್ಟೆಪ್ಗಳನ್ನ ಕಲಿತ್ರೆ ಕೇವಲ ಇಲ್ಲಿ ಬೆಲೆಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಈಗ ನೋಡಿ ನಾನು 2ನೇ ಲೆಕ್ಕ ಮಾಡ್ತೀನಿ ನಿಮಗೆ ಸಿಂಪಲ್ ಆಗಿ. ಸೊ 2ನೇ ಲೆಕ್ಕ ಏನಪ್ಪ ಅಂದ್ರೆ ರೂಟ್ ಏನಾಯಿತು ನನಗೆ ರೂಟ್ 5 ಅಂತ ಬಂದಿದೆ. ರೂಟ್ 5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಸೊ ಅಲ್ಲಿ ನಾನು ಏನು ಮಾಡ್ತೀನಿ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ತೀನಿ. ಮೊದಲನೇ ಸ್ಟೆಪ್ ರೂಟ್ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಇತ್ತು. ಸೊ ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ರೂಟ್ 2 ಜಾಗದಲ್ಲಿ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ರೂಟ್ 2 ಅಂತ ಏನಿದೆ ಅದೆಲ್ಲ ರೂಟ್ 5 is equal to ಏನಾಗಿರಲಿ p by q ಆಗಿರಲಿ. ಸೊ ವೇರ್ q is not equal to 0 ಮತ್ತು p ಮತ್ತು q ಗಳು ಸಹವಿಭಾಜ್ಯಗಳು ಅವು ಏನನ್ನ ಸಾಮಾನ್ಯ ಅಪವರ್ತನ ಎಷ್ಟನ್ನು ಹೊಂದಿದೆ 1 ಅನ್ನು ಹೊಂದಿದೆ ಅಂತಾಯಿತು. ಈಗ ನಾನು ಮಾಡ್ತೀನಿ ರೂಟ್ 5 into q ರೂಟ್ 5q is equal to p. ಎರಡೂ ಕಡೆಗೆ ವರ್ಗಗೊಳಿಸಿದಾಗ ರೂಟ್ 2 ರೂಟ್ 5
ಕ್ಯೂ ಹೋಲ್ ಸ್ಕ್ವೇರ್ ಆಯಿತು. ಸೊ ರೂಟ್ 5 ಕ್ಯೂ ಹೋಲ್ ಸ್ಕ್ವೇರ್ ಅಂದರೆ 5 ಕ್ಯೂ ಸ್ಕ್ವೇರ್ ಎಷ್ಟು 5 ಕ್ಯೂ ಸ್ಕ್ವೇರ್ ಆಯಿತು. ಸೊ 5 ಕ್ಯೂ ಸ್ಕ್ವೇರ್ ಅಂದರೆ ಕ್ಯೂ ಸ್ಕ್ವೇರ್ ಇಸ್ಕೊಂಡು ಪಿ ಸ್ಕ್ವೇರ್ ಬೈ 5 ಪಿ ಸ್ಕ್ವೇರ್ ಬೈ 5. ಸೊ ಹಾಗಾಗಿ 5 ಇದು ಯಾವುದನ್ನು ಭಾಗಿಸುತ್ತೆ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. 5 ಇದು ಯಾವುದನ್ನು ಭಾಗಿಸುತ್ತದೆ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಸೊ ಪ್ರಮೇಯದ ಪ್ರಕಾರ ಸೊ 5 ಯಾವುದನ್ನು ಭಾಗಿಸುತ್ತದೆ ಅಂತ ಹೇಳಿದ್ರೆ ಪಿ ಯನ್ನು ಸಹ ಭಾಗಿಸುತ್ತದೆ. 5 ಅನ್ನೋದು ಯಾವುದನ್ನು ಭಾಗಿಸುತ್ತೆ ಪಿ ಯನ್ನು ಸಹ ಭಾಗಿಸುತ್ತದೆ. ಸೊ ಇಲ್ಲಿ ಚೇಂಜ್ ಮಾಡ್ತೀನಿ. q is equal to 5k ಆಗಿರಲಿ. q is equal to ಏನಾಗಿರಲಿ 5k ಆಗಿರಲಿ ಅಂತ ತಗೊಂಡು ಇಲ್ಲಿ k ಅನ್ನೋದೇನು ಪೂರ್ಣಾಂಕ. k ಅನ್ನೋದೇನು ಪೂರ್ಣಾಂಕ ಆಗಿರಲಿ. ಸೊ ಇಲ್ಲಿ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ 5 ಇಂಟು 5k ಹೋಲ್ ಸ್ಕ್ವೇರ್ 5 ಇಂಟು 5k ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಹಾಗಾಗಿ q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಹೋಲ್ ಸ್ಕ್ವೇರ್. q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಹೋಲ್ ಸ್ಕ್ವೇರ್. ಅಲ್ಲಿಗೆ q ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಇಂಟು 5k ಸ್ಕ್ವೇರ್. q ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಇಂಟು 5k ಸ್ಕ್ವೇರ್ ಆಯಿತು. ಸೊ ಅಲ್ಲಿಗೆ ಇದು 5k ಸ್ಕ್ವೇರ್ ಇಸ್ ಈಕ್ವಲ್ ಟು q ಸ್ಕ್ವೇರ್ ಬೈ 5. 5k ಸ್ಕ್ವೇರ್ ಇಸ್ ಈಕ್ವಲ್ ಟು q ಸ್ಕ್ವೇರ್ ಬೈ 5. ಸೊ ಹಾಗಾಗಿ ಇಲ್ಲಿ 5 ಇದು ಯಾವುದನ್ನು ಭಾಗಿಸುತ್ತದೆ q ಸ್ಕ್ವೇರ್ ಅನ್ನು ಸಹ ಭಾಗಿಸುತ್ತದೆ. ಸೊ ಹಾಗಾಗಿ 5 ಇದು q ಅನ್ನು ಸಹ ಭಾಗಿಸುತ್ತದೆ. ಗೊತ್ತಾಯ್ತಾ 5 ಅನ್ನೋದು q ಅನ್ನು ಸಹ ಭಾಗಿಸುತ್ತದೆ. ಸೊ ಹಾಗಾಗಿ ನಾವೇನು ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರೆ p ಮತ್ತು q ಗಳು ಸಾಮಾನ್ಯ ಅಪವರ್ತನ ಎಷ್ಟನ್ನು ಹೊಂದಿದೆ 5 ಹೊಂದಿದೆ. ಸಾಮಾನ್ಯ ಅಪವರ್ತನ 5 ಹೊಂದಿವೆ. ಸೊ ಹಾಗಾಗಿ ನಾವು ಅಂದುಕೊಂಡ ಹಾಗೆ p ಮತ್ತು q ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಎಂಬ ಊಹೆಗೆ ಏನನ್ನು ಉಂಟು ಮಾಡುತ್ತೆ ವೈರುಧ್ಯವನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ರೂಟ್ 5 ಒಂದು ಇಂಥ ಸಂಖ್ಯೆ ಅಲ್ಲ, ಭಾಗಾಂಕ ಸಂಖ್ಯೆ ಅಲ್ಲ. ಒಂದು ವೇಳೆ ಅದು ಭಾಗಾಂಕ ಸಂಖ್ಯೆ ಅಲ್ಲ ಅಂತ ಹೇಳಿ ನಾವು ಇಲ್ಲಿ ತೋರಿಸಿದ್ವಿ. ಸೊ ಹಾಗಾಗಿ ರೂಟ್ 5 ಒಂದು ಇಂಥ ಸಂಖ್ಯೆ ಅಭಾಗವಾದ ಸಂಖ್ಯೆ ಅಂತ ಹೇಳಿ ನಾವೇನು ಮಾಡ್ತೀವಿ ತೋರಿಸ್ತೀವಿ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಇಲ್ಲಿ ಸ್ಟೆಪ್ಗಳನ್ನು ಕರೆಕ್ಟಾಗಿ ಕಲಿತ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ನೀಟಾಗಿ ಮಾಡಬಹುದು. ಗೊತ್ತಾಗ್ತಿದೆಯಾ? ಅರ್ಥ ಆಯ್ತು? ಹಾಗಾಗಿ ಈ ಥರ ನಾವೇನು ಮಾಡ್ತೀವಿ ಅಭಾಗದ ಸಂಖ್ಯೆಗಳನ್ನು ತೋರಿಸ್ತೀವಿ. ಸೊ ಅದೇ ಥರ ರೂಟ್ 5 ಈಗ ರೂಟ್ 3 ಅಂತ ಕೊಟ್ಟರೆ 5 ಎಲ್ಲಿದೆಯೋ ಎಲ್ಲ ಕಡೆಗೆ ಏನು ಬರ್ತಾ ಹೋಗಬೇಕು 3 ಬರೀಬೇಕು. ಸೊ ಇಲ್ಲಿ q is equal to 5k ಕಂಡುಹಿಡಿದಲ್ಲಿ q is equal to 3k ಅಂತ ಬರಬೇಕು. ಗೊತ್ತಾಗ್ತಿದೆಯಾ? ಸೊ ಉಳಿದೆಲ್ಲವೂ ಕೂಡ ಒಂದೇ ಥರನೇ. ಸೊ ಈ ಸ್ಟೆಪ್ಗಳನ್ನು ನಾವು ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಬರೆದು ಕಲಿತ್ರೆ ಕೂಡ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ನಾವು ಇನ್ನೊಂದು ರೀತಿಯ ಲೆಕ್ಕವನ್ನು ಮಾಡೋದಾಗ ಸೊ ಇನ್ನೊಂದು ರೀತಿ ಲೆಕ್ಕವನ್ನು ಮಾಡ್ತಾ ಹೋಗೋಣ. ಸೊ ಇನ್ನೊಂದು ರೀತಿ ಲೆಕ್ಕ ಯಾವ ಥರ ಹೇಳಿದ್ರೆ 5 ಮೈನಸ್ ರೂಟ್ 2 ಒಂದು ಅಭಾಗದ ಸಂಖ್ಯೆಯನ್ನು ಸಾಧಿಸಿ.
ಸೊ 5 ಮೈನಸ್ ರೂಟ್ 3 ಒಂದು ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಅನ್ನೋ ಸಂಖ್ಯೆ ಭಾಗಲಬ್ಧ ಸಂಖ್ಯೆ, ರೂಟ್ 3 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ, ಇದು ಚೆನ್ನಾಗಿ ಗೊತ್ತು ಅಲ್ವಾ. ಸೊ ಹಾಗಾಗಿ ಸೊ ಈ ಥರ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಇವುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಇದು ಯಾವಾಗಲೂ ಕೂಡ ಎಂಥ ಸಂಖ್ಯೆ ಆಗಿರುತ್ತೆ ಅಂದರೆ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಸೊ ಅದನ್ನು ನಾವು ತೋರಿಸ್ಬೇಕು. ಸೊ ಮೊದಲು ಇಲ್ಲೂ ಕೂಡ ವೈರುಧ್ಯ ವಿಧಾನವನ್ನೇ ಬಳಸಬೇಕು. ಸೊ ಯಾವ ಥರ ಅಂತ ಹೇಳಿದ್ರೆ ಮೊದಲು 5 ಮೈನಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. ಇದು ಮೈನಸ್ ರೂಟ್ 3 ಒಂದು ಸಂಖ್ಯೆಯಾಗಿರಲಿ, ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ತಗೊಂಡಾಗ ಸೊ ನೆಕ್ಸ್ಟ್ 5 ಮೈನಸ್ ರೂಟ್ 3 ಇದ್ದಿದ್ದು ಭಾಗಲಬ್ಧ ಸಂಖ್ಯೆಗಳನ್ನು ಏನು ಬರ್ಕೊಂತೀವಿ p by q ಅಂತ ಬರೀತೀವಿ. where q is not equal to 0 ಮತ್ತು p, q ಗಳು ಸಾಮಾನ್ಯ ಅವಿಭಾಜ್ಯ ಬಹುಪದನ ಎಷ್ಟನ್ನು ಹೊಂದಿದೆ, 1 ಅನ್ನು ಹೊಂದಿದೆ, ಸಹ ಬಹುಪದನ ಎಷ್ಟನ್ನು ಹೊಂದಿದೆ, 1 ಅನ್ನು ಹೊಂದಿದೆ ಅಂತ ಹೇಳಿ ನಾವು ಬರ್ಕೊಂತೀವಿ. ಸೊ ಈಗ ಇಲ್ಲಿ ನೋಡಿ, ಸೊ 5 ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು p by q. ನಾನೇನು ಮಾಡ್ತೀನಿ, ಸ್ವಲ್ಪ ಜೋಡಣೆ ಮಾಡ್ಕೊತೀನಿ. ಸೊ ಹೆಂಗಪ್ಪ ಅಂತ ಹೇಳಿದ್ರೆ ನೋಡಿ, p by q ಪ್ಲಸ್ p by q ನ ಈಚೆ ತಗೊಂಡ್ಬರ್ತೀನಿ. ಸೊ ಮೈನಸ್ p by q ಆಗುತ್ತೆ, ಅರ್ಥ ಆಗ್ತಿದೆಯಾ? ದಟ್ಸ್ ಈಕ್ವಲ್ ಟು ಮೈನಸ್ ರೂಟ್ 3 ಆಚೆ ಹೋದರೆ ಪ್ಲಸ್ ರೂಟ್ 3 ಆಗುತ್ತೆ, ಗೊತ್ತಾಗ್ತಿದೆಯಾ? ಸೊ ಈಗ ಇಲ್ಲಿ ನೋಡಿ, 5 ಅನ್ನೋದೆಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ, p by q ಕೂಡ ಎಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ, ಮತ್ತೆ ರೂಟ್ 3 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಸೊ ಈಗ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ ಯಾವಾಗಲೂ ಎಂಥ ಸಂಖ್ಯೆ ಆಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ಬೇಕಾದರೆ ನಾವು ಲಾಸ ತಗೊಂಡ್ರೆ q ಅನ್ನೋದು ಲಾಸ. ಸೊ 5 ಇಂಟು q 5q ಮೈನಸ್ p ಇಸ್ ಈಕ್ವಲ್ ಟು ರೂಟ್ 3 ಅಂತ ಆಗುತ್ತೆ. ಸೊ ಆದರೆ ಇಲ್ಲಿ ನೋಡಿ, ಸೊ 5q ಮೈನಸ್ p ಬೈ q ಇದು ಇಷ್ಟನ್ನು ಸೇರಿಸಿ a ಬೈ b ರೂಪದಲ್ಲಿ ಬರಬಹುದಾ? ಸೊ 5q ಮೈನಸ್ p ಅಂತ ಹೇಳಿದ್ರೆ a, q ಅಂದರೆ b. ಸೊ ಹಾಗಾಗಿ ಇದು ಯಾವ ರೂಪದಲ್ಲಿದೆ, a ಬೈ b ರೂಪದಲ್ಲಿ ಇರೋದ್ರಿಂದ ಸೊ ದಟ್ಸ್ ಈಕ್ವಲ್ ಟು a ಬೈ b ಆಗಿದೆ. ಸೊ ಹಾಗಾಗಿ ಇದು ಎಂಥ ಸಂಖ್ಯೆ, ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಅರ್ಥಾಗ್ತಿದೆಯಾ? ಸೊ ಇದು ಭಾಗಲಬ್ಧ ಸಂಖ್ಯೆ ಆಯಿತು. ಆದರೆ ರೂಟ್ 3 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾಗಿ ರೂಟ್ 3 ಎಂಥ ಸಂಖ್ಯೆ ಇದೆ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ನಾವು ಪ್ರೂವ್ ಮಾಡ್ತೀವಿ, ರೂಟ್ 2 ಮಾಡ್ತೀವಿ, ರೂಟ್ 5 ಮಾಡ್ತೀವಿ. ಸೊ ಅದೇ ಥರ ರೂಟ್ 3 ತಗೊಂಡು ಕೂಡ ರೂಟ್ 3 ಎಂಥ ಸಂಖ್ಯೆ ಆಗುತ್ತೆ, ಅಭಾಗಲಬ್ಧ ಸಂಖ್ಯೆನೇ ಆಗೋದ್ರಿಂದ ಸೊ ರೂಟ್ 3 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಅರ್ಥಾಗ್ತಿದೆಯಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ರೂಟ್ 3 ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ, ರೂಟ್ 3 ಎಂಥ ಸಂಖ್ಯೆ ಆಗಿರೋದ್ರಿಂದ ಅಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಸೊ therefore 5 ಮೈನಸ್ ರೂಟ್ 3 ನೋಡಿ, ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗೆ ಯಾವುದೇ ಕಾರಣಕ್ಕೂ ಕೂಡ ಸಮನಾಗಿ ಇರೋದಿಲ್ಲ. ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಭಾಗಲಬ್ಧ ಸಂಖ್ಯೆಗೆ ಯಾವುದೇ ಕಾರಣಕ್ಕೂ ಕೂಡ ಏನಾಗಲ್ಲ ಅಂತಂದ್ರೆ ಸಮನಾಗಿರುವುದಿಲ್ಲ. ಸೊ 5 ಮೈನಸ್ ರೂಟ್ 3 ಒಂದು ಇಂಥ ಸಂಖ್ಯೆ ಆಗಿದೆ, ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿ ಭಾಗಲಬ್ಧ ಅಂದರೆ ಇದು ಭಾಗಲಬ್ಧ, ಇದು ಭಾಗಲಬ್ಧ, ಈ ಸ್ಟೆಪ್ ಬಹಳ ಮುಖ್ಯ. ಸೊ 5 ಭಾಗಲಬ್ಧ, p by q ಭಾಗಲಬ್ಧ ಅಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ ಮತ್ತೊಂದು ಭಾಗಲಬ್ಧ ಸಂಖ್ಯೆನೇ ಆಗುತ್ತೆ. ಅಂದರೆ 5q ಮೈನಸ್ p by q ಅನ್ನು a by b ರೂಪದಲ್ಲಿ ಬರೀಬಹುದು. a by b ರೂಪದಲ್ಲಿ ಅಂತ ಹೇಳಿದ್ರು ಒಂದೇ, p by q ರೂಪದಲ್ಲಿ ಇದ್ರೂ ಒಂದೇ. ಸೊ ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ರೂಟ್ 3 ಒಂದು
ಸೊ ಯಾವುದೇ ಕಾರಣಕ್ಕೂ ಒಂದು ಭಾಗಲಬ್ಧ ಮತ್ತೊಂದು ಅಭಾಗಲಬ್ಧಕ್ಕೆ ಸಮ ಆಗಲ್ಲ. ಹಾಗಾಗಿ ಇದು ಒಂದು ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ನಿಮಗೆ? ಸೊ ಇದು ಬಹಳ ಸುಲಭ. ಅದೇ ರೀತಿ ನಾವು ಇನ್ನೊಂದನ್ನ ಮಾಡೋಣ. ಸೊ ಇನ್ನೊಂದು ಈ ಥರ ಇದೆ, 3 + 2 √ 5. 3 + 2 √ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಮತ್ತೆ ಯಾವ ವಿಧಾನ? ವೈರುಧ್ಯ ವಿಧಾನ. ಯಾವ ವಿಧಾನದಲ್ಲಿ? ವೈರುಧ್ಯ ವಿಧಾನವನ್ನು ಬಳಸಬೇಕು. ಸೊ ವೈರುಧ್ಯ ವಿಧಾನ ಬಳಸ್ಕೊಂಡಾಗ ಇಲ್ಲಿ ಫಸ್ಟು 3 + 2 √ 5 ಒಂದು ಇಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಅವಳು ಇಲ್ಲಿ ಏನು ಬರಬೇಕು? 3 + 2 √ 5 ಒಂದು is equal to p/q where q is not equal to 0 and p, q is equal to 1 ಅಂತ ಆಯಿತು. ಸೊ ಇಲ್ಲಿ ಸ್ವಲ್ಪ ಮರುಜೋಡಣೆ ಮಾಡಿಕೊಂಡ್ರೆ 3 + 3 p/q ಅಂದರೆ -p/q ಆಯಿತು. is equal to ಈ ಕಡೆ ಎಷ್ಟು? 2 √ 5. ಈ ಕಡೆ ಎಷ್ಟು? 2 √ 5 ಆಯಿತು. ಸೊ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ ಈಗ 3 × q 3q - p ಬೈ ಇಲ್ಲೆಷ್ಟು ಉಳಿತು? q. ಈ ಕಡೆ ಎಷ್ಟಿದೆ? 2 √ 5 ಅಂತ ಇದೆ. ಸೊ ವಿಚ್ ಇಂಪ್ಲೈಸ್ ಇನ್ನೊಂದು ಸ್ಟೆಪ್ ಅಲ್ಲಿ ಏನು ಬರುತ್ತೆ ಅಂದರೆ 3q - p ಬೈ ನೋಡಿ 2 ಇಸ್ ಈಕ್ವಲ್ ಟು ಆಚೆಗಿದೆ, ಅದು ಈಚೆ ಬಂದರೆ 2q ಆಗುತ್ತೆ. 2q is equal to √5. ಯಾಕೆ ಇಲ್ಲಿ ನಾವು 2ಅನ್ನು ಈಚೆ ತಗೊಂಡ್ರೆ ನಮಗೊತ್ತು 2 ಒಂದು ಭಾಗಲಬ್ಧ ಸಂಖ್ಯೆ. 2 ಸಂಖ್ಯೆ ಭಾಗಲಬ್ಧ ಸಂಖ್ಯೆ. ಸೊ ಹಾಗಿರೋದ್ರಿಂದ ಭಾಗಲಬ್ಧ ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಬರ್ಕೋಬೇಕು, ಅಭಾಗಲಬ್ಧವನ್ನು ಮತ್ತೊಂದು ಕಡೆ ಬರ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಈಗ ನೋಡಿ, ಸೊ ಇದು 3q - p ಬೈ 2q 3q - p ಬೈ 2q ಯಾವ ರೂಪದಲ್ಲಿದೆ? a/b ರೂಪದಲ್ಲಿದೆ. ಸೊ ನೋಡಿ ಇದು ಭಾಗಲಬ್ಧ, ಇದು ಭಾಗಲಬ್ಧ, ಎರಡು ಭಾಗಲಬ್ಧಗಳ ವ್ಯತ್ಯಾಸ ಭಾಗಲಬ್ಧ, 2q ಒಂದು ಭಾಗಲಬ್ಧ. ಹಾಗಾಗಿ ಒಟ್ಟು ಟೋಟಲ್ ಆಗಿ a/b ಆಯಿತು. a/b ಅಂತ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಎಂಥ ಸಂಖ್ಯೆ ಆಗಿದೆ? √5 ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ therefore ನಾವು ಏನು ಬರೀಬಹುದು? 3 + 2 √ 5 3 + 2 √ 5 ಒಂದು ಎಂಥ ಸಂಖ್ಯೆ ಆಗಿದೆ? ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ನಾವು ತಗೊಳ್ತೀವಿ. ಅಂದರೆ 3 + 2 √ 5 ಇದು ಒಂದು ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಮತ್ತೊಂದು ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರೋದು ಬಿಟ್ಟರೆ ಯಾವುದೇ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗೆ ಸಮ ಆಗೋಲ್ಲ. ಸೊ ಭಾಗಲಬ್ಧ is not equal to ಅಭಾಗಲಬ್ಧ, is not equal to ಅಭಾಗಲಬ್ಧ ಆಗಿರೋದ್ರಿಂದ ಕೊಟ್ಟಿರುವಂತಹ ಒಂದು ಸಂಖ್ಯೆ ಏನಿದೆಯಲ್ಲ ಅದು ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ. ಅರ್ಥ ಆಯ್ತಾ ನಿಮಗೆ? ಸೊ ಗೊತ್ತಾಯ್ತಾ? ಸೊ ಈ ಥರ ನಾವು ಮಾಡ್ಕೊಳ್ತೀವಿ. ಮಕ್ಕಳೇ, ಸೊ ಹಾಗಾಗಿ ಇದೇ ಥರ ಬೇರೆ ಬೇರೆ ಲೆಕ್ಕಗಳು ಏನಾರಿದ್ರೆ ಅವನ್ನ ಮಾಡಬೇಕಾಗುತ್ತೆ. ಸೊ ಯಾವ ಥರ ಮಾಡಬಹುದು ಅಂತಂದರೆ ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿರುವಂಥ ಲೆಕ್ಕವನ್ನು ಮಾಡೋಣ. ಬೇರೆ ಅಂತಂದರೆ
ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ 3√2 ಒಂದು ಇಂಥ ಸಂಖ್ಯೆ ಆಗಿರಲಿ ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡು ಮತ್ತೆ 3√2 ಏನಾಗಿದೆ p/q ಆಗಿದೆ. 3√2 p/q ಆಗಿದೆ ಅಂತ ತಗೊಂಡು ಈಗ ನಾವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ 3√2 ಅಲ್ಲಿ 3 ಎಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ, √2 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ 3√2 ಅಲ್ಲಿ 3 ಭಾಗಲಬ್ಧ, √2 ಅಭಾಗಲಬ್ಧ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ √2 ಮಾತ್ರ ಮಾಡ್ಕೊತೀನಿ. ಸೊ ಇದು p ಗೊತ್ತಾಗ್ತಿದೆಯಾ. ಸೊ p/q where q is not equal to 0 ಮತ್ತು p,q is equal to ಎಷ್ಟಕ್ಕೆ ಸಮ 1ಕ್ಕೆ ಸಮ. ಸೊ p,q is equal to ಎಷ್ಟು ಸಮ 1ಕ್ಕೆ ಸಮ ಅಂತ ನಾವು ತಗೊಂಡಿದ್ದೀವಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ √2 is equal to ಸೊ p/q ಅಂತ ಇದೆ. ಸೊ √2 ಹಾಗೆ 3 ಆಚೆ ಕಳಿಸಿದ್ರೆ p/3q ಆಗುತ್ತೆ. ಸೊ p/3q ಆಗುತ್ತೆ. ಸೊ ಆದರೆ p/3q ಆದರೆ p/3q ಅನ್ನು ನಾವು ಯಾವ ರೂಪದಲ್ಲಿ ಬರೀಬಹುದು? a/b ರೂಪದಲ್ಲಿ ಬರೀಬಹುದು. ನೋಡಿ p ಅಂದರೆ ಭಾಗಲಬ್ಧ ಸಂಖ್ಯೆ, q ಅನ್ನು ಕೂಡ ಭಾಗಲಬ್ಧ ಸಂಖ್ಯೆ. ಸೊ p/q ಎರಡು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಯಾವಾಗಲೂ ಭಾಗಲಬ್ಧ ಸಂಖ್ಯೆನೇ ಆಗಿರೋದ್ರಿಂದ ಸೊ p/3q ಅನ್ನು a/b ರೂಪದಲ್ಲಿ ಬರೆಯಬಹುದು. ಯಾವ ರೂಪದಲ್ಲಿ? a/b ರೂಪದಲ್ಲಿ ನಾವೇನು ಮಾಡಬಹುದು? ಬರೆಯಬಹುದು. ಸೊ a/b ರೂಪದಲ್ಲಿ ಬರೆಯೋದ್ರಿಂದ ಸೊ p/3q ಎಂಥ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಇಲ್ಲಿ ಇರೋದು ಯಾವುದು? √2 ಅಂದರೆ √2 ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಹಾಗಾಗಿ 3√2 ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಯಾವಾಗಲೂ ಕೂಡ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತದೆ ಎಂಬುದು ಈ ಒಂದು ಹೇಳಿಕೆಯ ಅರ್ಥ ಆಗುತ್ತೆ, ಅಥವಾ ಈ ಒಂದು ಸಮೀಕರಣದ ಅರ್ಥ ಆಗುತ್ತದೆ. ಗೊತ್ತಾಗ್ತಿದೆಯಾ? ಸೊ ಅರ್ಥ ಆಯ್ತು ನಮಗೆ. ಸೊ ಹಾಗಾಗಿ ಫಸ್ಟು 3√2 ಎಂಥ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ 3√2 p/q ಅಂತ ಬರೀತೀವಿ. q is not equal to 0 ಮತ್ತು p,q is equal to 1 ಆಗಿರುತ್ತೆ. ಸೊ ಹಾಗಾಗಿ √2 is equal to p/q ಆಗಿರುತ್ತೆ. p/3q ಯಾಕಂದ್ರೆ 3 ಇಂಚ್ ಗಳಿದ್ರೆ ಕೆಳಗಡೆ ಛೇದ ಬರುತ್ತೆ. ಸೊ p/3q ಆಯಿತು. ಆದರೆ p/3q is equal to a/b ಆಗಿದೆ. a/b ಆಗಿದೆ. ಸೊ ಹಾಗಾಗಿ ಇದು ಎಂಥ ಸಂಖ್ಯೆ ಆಗಿದೆ? ಭಾಗಲಬ್ಧ ಸಂಖ್ಯೆ ಆಗಿದೆ. ಗೊತ್ತಾಗ್ತಿದೆಯಾ? ಸೊ ಭಾಗಲಬ್ಧ ಸಂಖ್ಯೆ ಆಗಿದೆ. ಅಂದರೆ √2 ಎಂಥ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ. ನಮ್ಗೆ ಗೊತ್ತು ಭಾಗಲಬ್ಧ ಇಸ್ ನಾಟ್ ಈಕ್ವಲ್ ಟು ಅಭಾಗಲಬ್ಧ ಅಂತ. ಸೊ ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಈಗ ಇದೇ ಥರದ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಏನಿದೆ ಅಂದರೆ 7√5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಫಸ್ಟು 7√5 ಒಂದು ಎಂಥ ಸಂಖ್ಯೆ ಅಂತ ತಗೋಬೇಕು? ಭಾಗಲಬ್ಧ ಸಂಖ್ಯೆ ಅಂತ ತಗೋಬೇಕು. ಸೊ 7√5 ಒಂದು ಭಾಗಲಬ್ಧ ಸಂಖ್ಯೆ ಆದಮೇಲೆ ಸೊ 7√5 ಅನ್ನೋದು ಯಾವ ರೂಪದಲ್ಲಿ ಬರೀಬಹುದು? p/q ರೂಪಕ್ಕೆ ಬರೀಬಹುದು. 7√5 p/q ಆಯಿತು. ಸೊ ಇಲ್ಲಿಗೆ ನಮಗೆ √5 ಅಭಾಗಲಬ್ಧ ಅಂತ ಗೊತ್ತಿದೆ. ಸೊ √5 p/7q ಆಗುತ್ತೆ. √5 p/7q ಆಯಿತು. ಸೊ ಅಲ್ಲಿಗೆ ಇವೆರಡು ಸಹಅವಿಭಾಜ್ಯಗಳು p ಮತ್ತು q ಸಹಅವಿಭಾಜ್ಯ ಹೊಂದಿದೆ, ಒಂದನ್ನು ಹೊಂದಿದೆ ಅಂತ. ಸೊ ಇಲ್ಲಿ p/7q ಅಂತ ಏನಿಲ್ಲ. ಸೊ p/7q is equal to ಯಾವ ರೂಪಕ್ಕೆ ಬಂದಿದೆ? ಸೊ a/b ಆಗಿದೆ. ಸೊ p/7q is equal to a/b ಆಗಿದೆ. ಸೊ ಹಾಗಾಗಿ ಇದು ಎಂಥ ಸಂಖ್ಯೆ ಆಗಿದೆ?
ಭಾಗಗಳ ಸಂಖ್ಯೆ ಆಗಿದೆ. ಇದೆಯಾ? ಹಾಗಾಗಿ ಇಲ್ಲಿ ರೂಟ್ 5 ಅಂತ ಸಂಖ್ಯೆ ನಮಗೆ ಗೊತ್ತಿದೆ. ಅಭಾಗಗಳ ಸಂಖ್ಯೆ ಅಂತ ನಾವು ಮತ್ತೆ ಮತ್ತೆ ಸಾಧಿಸಬೇಕಾಗಿಲ್ಲ, ಒಂದ್ಸಲಿ ಸಾಧಿಸಿ ಗೊತ್ತಾಗಿದೆ. ರೂಟ್ 5 ಅಭಾಗಗಳ ಸಂಖ್ಯೆ ಇದೆ. ಹಾಗಾಗಿ 7 ರೂಟ್ 5 ಒಂದು ಅಭಾಗಗಳ ಸಂಖ್ಯೆ ಆಗಿದೆ. ಅಲ್ಲಿಯೇ ಭಾಗಗಳ ಇಸ್ ನಾಟ್ ಈಕ್ವಲ್ ಟು ಅಭಾಗಗಳ ಅಂತ ಹೇಳಿ ಬರುತ್ತೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಭಾಗಗಳ ಸಂಖ್ಯೆಗಳು ಯಾವ ಥರ ಇರುತ್ತೆ, ಸೊ ಅಭಾಗಗಳ ಸಂಖ್ಯೆಗಳನ್ನ ನಾವು ಯಾವ ಥರ ಏನು ಮಾಡಬಹುದು, ಸಾಧಿಸಬಹುದು ಅನ್ನೋದನ್ನ ವೈರುಧ್ಯ ವಿಧಾನಗಳನ್ನು ಇಟ್ಕೊಂಡು ಏನು ಮಾಡಿದ್ವಿ ಇವತ್ತು ಸುಮಾರಷ್ಟು ಭಾಳ ಬೇರೆ ಬೇರೆ ಥರದ ವಿಧಾನಗಳನ್ನು ನೋಡ್ಕೊಂಡಿದ್ವಿ. ಅಂದರೆ ಬೇರೆ ಬೇರೆ ಅಭಾಗಗಳ ಸಂಖ್ಯೆಗಳು ಅನ್ನೋದನ್ನ ಸಾಮಾನ್ಯ ಮಾಡಿದ್ವಿ. ಸೊ ನಿಮಗೆಲ್ಲ ಕೂಡ ಅರ್ಥ ಆಗಿರ್ತೇವೆ ತಿಳ್ಕೊಂಡಿದ್ದೀನಿ. ಸೊ ಮುಂದಿನ ತರಗತಿಯಲ್ಲಿ ಭಾಗಗಳ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಪುನರಾವಲೋಕನವನ್ನು ಮಾಡಲಾಗುವ ಭಾಗಗಳ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆಯ ಪುನರಾವಲೋಕನವನ್ನು ಮಾಡೋಣ. ಸೊ ಇದು ಧನ್ಯವಾದಗಳು.